ನನ್ನ ಹೆಸರು ಭುವನೇಶ್ವರಿ. ನಾವೆಲ್ಲ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಿಶಿಣಗೆರೆ. ನಾವು ಇಂದು ವಿಜ್ಞಾನದಲ್ಲಿ ಚಲನೆ ಮತ್ತು ಕಾಲಪಾಠವನ್ನು ಅಧ್ಯಯನ ಮಾಡಿದ್ದೇವೆ. ಅದರೊಳಗೆ ದೂರಮಾಪಕ ಮತ್ತು ವೇಗಮಾಪಕವನ್ನು ಅಧ್ಯಯನ ಮಾಡಿದ್ದೇವೆ. ಈ ವಾಹನದಲ್ಲಿ ದೂರಮಾಪಕ ಜವವನ್ನು ಅಳೆಯಲು ಬಳಸುವುದು ವೇಗಮಾಪಕ. 0, 20, 40 ಹೀಗೆ 100ರವರೆಗೆ 0, 20, 40, 60, 80, 100 ಇಷ್ಟು ರೀಡಿಂಗ್ಸ್ ತೋರಿಸ್ತಾ ಇದೆ. ಇದು ಮಧ್ಯದಲ್ಲಿರುವುದು ದೂರಮಾಪಕ. ಇದರಲ್ಲಿ ಈ ವಾಹನದಲ್ಲಿ 14,383 ರೀಡಿಂಗ್ಸಲ್ಲಿ ಈ ವಾಹನವು ಓಡಿದೆ. ಇದಕ್ಕೆ ದೂರಮಾಪಕ ಎನ್ನುವರು. ವೇಗಮಾಪಕ ಎಂದರೆ ಜವವನ್ನು ಅಳೆಯಲು ಬಳಸುವ ಉಪಕರಣಕ್ಕೆ ವೇಗಮಾಪಕ ಎನ್ನುವರು. ದೂರಮಾಪಕ ಎಂದರೆ ದೂರವನ್ನು ಅಳೆಯಲು ಬಳಸುವ ಉಪಕರಣಕ್ಕೆ ದೂರಮಾಪಕ ಎನ್ನುವರು. ಡಿಗ್ರಿ, 30. ಧನ್ಯವಾದಗಳು. ನನ್ನ ಹೆಸರು ಭುವನೇಶ್ವರಿ. ನಾವೆಲ್ಲ 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಿಶಿಣಗೆರೆ. ನಾವು ಇಂದು ಚಲನೆ ಮತ್ತು ಕಾಲಪಾಠದಲ್ಲಿ ವೇಗಮಾಪಕ ಮತ್ತು ದೂರಮಾಪಕವನ್ನು ಅಧ್ಯಯನ ಮಾಡಿದ್ದೇವೆ. ಈ ವಾಹನದಲ್ಲಿ ಇದು ವೇಗಮಾಪಕ. ಜವವನ್ನು ಅಳೆಯಲು ಬಳಸುವ ಉಪಕರಣಕ್ಕೆ ವೇಗಮಾಪಕ ಎನ್ನುವರು. ಇದರಲ್ಲಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ಈ ವಾಹನವು ಚಲಿಸುತ್ತದೆ. ಇದರ ಮಧ್ಯೆ ಇರುವುದು ದೂರಮಾಪಕ. ಈ ವಾಹನವು 14,383 ಕಿಲೋಮೀಟರ್ ಅವರಲ್ಲಿ ಚಲಿಸಿರುತ್ತದೆ. ಜವವನ್ನು ಅಳೆಯುವುದು ವೇಗಮಾಪಕ ಮತ್ತು ದೂರವನ್ನು ಅಳೆಯುವುದು ದೂರಮಾಪಕ. ಈ ವಾಹನವು 20 ಕಿಲೋಮೀಟರ್ ಪರ್ ಅವರ್ ಮತ್ತು 100 ಕಿಲೋಮೀಟರ್ ಪರ್ ಅವರ್ನಲ್ಲಿ ಈ ವಾಹನವು ಚಲಿಸುತ್ತದೆ. ಜವವನ್ನು ಅಳೆಯಲು ಬಳಸುವ ಉಪಕರಣಕ್ಕೆ ವೇಗಮಾಪಕ ಎನ್ನುವರು. ದೂರಮಾಪಕವನ್ನು ಬಳಸುವ ಉಪಕರಣಕ್ಕೆ ದೂರಮಾಪಕ ಎನ್ನುವರು. ಈ ವೇಗಮಾಪಕ ಮತ್ತು ದೂರಮಾಪಕವನ್ನು ಎಲ್ಲ ವಾಹನಗಳಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಧನ್ಯವಾದಗಳು.